ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈಗ ಕೊಟ್ಟಿರುವ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ. ಅ ಸ್ಟೋನ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಆ್ಯಂಡ್ ದ ಹೈಟ್ ಈಸ್ ಎಕ್ಸ್ ಫೀಟ್. ಓಕೆ, ಎಕ್ಸ್ ಫೀಟ್ reached by the stone in t seconds is given by x is equals to 80t minus 16t square. The stone reaches the maximum height in. ಓಕೆ, ಸೊ ನೋಡಿ ಸ್ಟೂಡೆಂಟ್ಸ್, ಅವ್ರು ಏನು ಕೇಳಿದಾರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಂದರೆ, ಒಂದು ಸ್ಟೋನ್ ಇದೆ, ಸ್ಟೋನ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಆ್ಯಂಡ್ ದ ಹೈಟ್ ಎಕ್ಸ್ ಫೀಟ್ ರೀಚ್ಡ್ ಬೈ ದ ಸ್ಟೋನ್ ಇನ್ ಟಿ ಸೆಕೆಂಡ್ಸ್ ಈಸ್ ಗಿವನ್ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು 80t minus 16t square. ದ ಸ್ಟೋನ್ ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್ ಇನ್. ಓಕೆ, ಸೊ ನೋಡಿ ಇವಾಗ ಕ್ವಶನ್ ನಿಮಗೆ ಡಯಾಗ್ರಾಮೆಟಿಕಲಿ ನಾನು ಎಕ್ಸ್ಪ್ಲೇನ್ ಮಾಡಿದರೆ, ಯಾವುದೋ ಒಂದು ಸ್ಟೋನ್ ಇದೆ. ಸಪೋಸ್ ದಿಸ್ ಇಸ್ ದ ಸ್ಟೋನ್. ದಿಸ್ ಸ್ಟೋನ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ಈ ರೀತಿ ಬಿಸಾಕಿದ್ದಾರೆ ಈ ಸ್ಟೋನನ್ನು. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು? ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಆ್ಯಂಡ್ ದ ಹೈಟ್ ಈಸ್ ಎಕ್ಸ್ ಫೀಟ್. ಓಕೆ, ರೀಚ್ಡ್ ಬೈ ದ ಸ್ಟೋನ್ ಇನ್ ಟಿ ಸೆಕೆಂಡ್ಸ್ ಈಸ್ ಗಿವನ್ ಬೈ. ಈ ಕೊಟ್ಟಿರುವ ಸ್ಟೋನನ್ನು ಯಾವ ಈಕ್ವೇಷನಿಂದ ಅವರು ಬಿಸಾಕಿದ್ದಾರೆ ಅಂದರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 80t minus 16t square. The stone reaches the maximum height in. ಓಕೆ, ಸೊ ಈ ಸ್ಟೋನ್ ಇದೆ ಅಲ್ವಾ, ಮ್ಯಾಕ್ಸಿಮಮ್ ಹೈಟ್ ಅಂದರೆ ಒಂದು ಸತಿ ಸ್ಟೋನ್ ಮ್ಯಾಕ್ಸಿಮಮ್ ಹೈಟ್ ಹೋದ್ಮೇಲೆ ಏನಾಗುತ್ತೆ, ತಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಲೈಕ್ ದಿಸ್. ಆಫ್ಟರ್ ರೀಚಿಂಗ್ ದ ಮ್ಯಾಕ್ಸಿಮಮ್ ಹೈಟ್ ದ ಸ್ಟೋನ್ ವಿಲ್ ಸ್ಟಾರ್ಟ್ ಕಮಿಂಗ್ ಡೌನ್. ಸೊ ವಾಟ್ ಈಸ್ ದಿಸ್ ಮ್ಯಾಕ್ಸಿಮಮ್ ಹೈಟ್? ಫಸ್ಟ್ ಏನು ಅಂದಿದ್ದಾರೆ ಅವರು? ದ ಸ್ಟೋನ್ ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್ ಇನ್. ಅಂದರೆ ಈ ಸ್ಟೋನಿಗೆ ಇಲ್ಲಿ ಬರಬೇಕಂದ್ರೆ ಎಷ್ಟು ಟೈಮಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ದ ಸ್ಟೋನ್ ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್ ಇನ್ ಹೌ ಮಚ್ ಟೈಮ್? ಅಂಡರ್ಸ್ಟುಡ್? ನೋಡಿ, ಒಂದು ಸ್ಟೋನ್ ಬಿಸಾಕ್ ಇದ್ದಾರೆ, ಅದು ಯಾವ ಇಕ್ವೇಷನಲ್ಲಿ? 80t minus 16t square. ಈ ಇಕ್ವೇಷನಿಂದ ದೇ ಹ್ಯಾವ್ ಥ್ರೋನ್ ದ ಸ್ಟೋನ್. ಆಫ್ಟರ್ ರೀಚಿಂಗ್ ದ ಮ್ಯಾಕ್ಸಿಮಮ್ ಹೈಟ್ ದ ಸ್ಟೋನ್ ವಿಲ್ ಕಮ್ ಡೌನ್ ಆಟೋಮೆಟಿಕ್ಲಿ. ಇದು ಬೈ ಡ್ಯೂ ಟು ಗ್ರಾವಿಟಿ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡಿ, ಅದು ಈ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಬೇಕಂದ್ರೆ ಸ್ಟೋನ್ ವಾಟ್ ಈಸ್ ದ ಟೈಮ್ ಟಿ ಅಂತ ಕೇಳ್ತಿದ್ದಾರೆ. ಅರ್ಥ ಆಯ್ತಲ್ವಾ ಕ್ವಶನ್? ಇವಾಗ ನೋಡಿ ಸೊಲ್ಯೂಷನಿಗೆ ಬರೋಣ. ಗಿವನ್ ಈಸ್ ನಥಿಂಗ್ ಬಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 80t minus 16t square. We know that what? We know that change in distance with respect to time is nothing but what, students? Velocity. Change in distance with respect to time is velocity. Correct? Change in distance with respect to time is nothing but velocity. So therefore your change in distance dx by dt is equals to v, which is nothing but, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟಿ, ದಿಸ್ ಇಕ್ವೇಷನನ್ನು ಏನಾಗುತ್ತೆ? ಸೊ ಇಟ್ ವಿಲ್ ಬಿ 80 minus 32t. ಕರೆಕ್ಟ್? ಇವಾಗ ನೋಡಿ, ವೆನ್ ದ ಸ್ಟೋನ್ ರೀಚಸ್ ದಿಸ್ ಹೈಟ್, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಿದಾಗ, ವೆನ್ ದ ಸ್ಟೋನ್ ರೀಚಸ್ ಮ್ಯಾಕ್ಸಿಮಮ್ ಹೈಟ್, ವೆಲಾಸಿಟಿ v is equals to ಏನಾಗುತ್ತೆ? 0. ಕರೆಕ್ಟ್? ವೆನ್ ಇಟ್ ರೀಚಸ್ ಮ್ಯಾಕ್ಸಿಮಮ್ ಹೈಟ್, ವೆಲಾಸಿಟಿ 0 ಆಗಿ ಇಟ್ ಸ್ಟಾರ್ಟ್ ಅಗೇನ್ ಡಿಕ್ರೀಸಿಂಗ್. ವೆಲಾಸಿಟಿ ಫಸ್ಟ್ ಇನ್ಕ್ರೀಸಸ್, ಮ್ಯಾಕ್ಸಿಮಮ್ ಹೈಟ್ ರೀಚಸ್ 0, ಡಿಕ್ರೀಸಸ್, ವೆಲಾಸಿಟಿ ಡಿಕ್ರೀಸಸ್. ಫೈನ್. ಸೊ ದೇರ್ ಫೋರ್ ವೆನ್, ಅದೇ ಬರೀತಿದ್ದೀನಿ ಇವಾಗ, ವೆನ್ ಸ್ಟೋನ್ reaches maximum height, okay, your velocity v is equals to 0. So therefore your 80 minus 32t is equals to 0. So from here your 80 will be equals to 32t. t value find ಮಾಡಬೇಕು ಇವಾಗ ultimately ನಮಗೆ. So from here we have t is equals to 80 by 32. okay, ಸೊ 80 by 32 ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ನೋಡಿ, 16 2s are 16 5s are. ಕರೆಕ್ಟ್? ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ 5 by 2, which will be nothing but 2.5 seconds. Correct? So therefore the stone reaches the maximum height in 2.5 seconds. Understood? ಇಷ್ಟೇ ಕ್ವಶನ್ ಇತ್ತು. ಯಾವಾಗ ಸ್ಟೋನ್ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗುತ್ತೆ? ವೆನ್ ದ ಟೈಮ್ ಇಸ್ 2.5 seconds. ಸೊ ಆಪ್ಷನ್ ಡಿ 2.5 seconds is the correct choice for this question. I hope students ಈ ವಿಡಿಯೋ ಅಲ್ಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.